ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇವತ್ತಿನ ಸೆಲೆಬ್ರಿಟಿ ಬ್ರೈಡ್ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುಮಾ ಸುಧೀಂದ್ರ ಅವರು, ಖ್ಯಾತ ವೀಣಾ ವಾದಕಿ, ವೀಣಾ ಗುರು. ಬನ್ನಿ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ. ಅವ್ರ ಮದುವೆಯ ನೆನಪುಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ರು. ಮೇಡಮ್, ಹೇಳಿದೆ ಮದುವೆ ಅಂತಂದಾಗ ರಿಚುವಲ್ಸು ಎಲ್ಲ ಹೇಗಿತ್ತು, ಭೇಟಿ ಇರ್ಬೋದು ಎಲ್ಲ ಹೇಳ್ತಾ ಇದ್ರಿ. ಒಟ್ಟಾರೆ ನಿಮ್ಮ ಲೈಫ್ ಪಾರ್ಟ್ನರ್ ಬಗ್ಗೆ ಹೇಳೋದಾದ್ರೆ, ಸುಧೀಂದ್ರ ಅವ್ರ ಬಗ್ಗೆ ಹೇಳೋದಾದ್ರೆ, ಅವರು ಯಾವ ಥರ ವ್ಯಕ್ತಿ? The one big quality which I like is non-interference. So ನನಗೆ ಯಾವ ವಿಷಯಕ್ಕೂ ಕೇಳಲ್ಲ. ಬಟ್ ನಾವು ಅದು ಯಾರು ಒಂದೇನಾಯಿತು ನಮ್ಮ ಜೀವನದಲ್ಲಿ ಅಂದರೆ, ನಾವಿಬ್ಬರೇ ಇದ್ದಿದ್ದು ಬೆಂಗಳೂರಲ್ಲಿ, ನಾವಿಬ್ಬರೇ ಜೀವನ ಮಾಡೋ ಹಂಗಾಯಿತು. ಅವ್ರ ಮನೆಯಲ್ಲಿ ಅವರ ತಂದೆ ತಾಯಿ ಇಬ್ಬರೂ ಇರಲಿಲ್ಲ ನಾವು ಮದುವೆ ಮಾಡ್ಕೊಂಡಾಗ. ಸೊ ಅವ್ರು ಯಾವ ವಿಷಯಕ್ಕೂ ಇಂಟರ್ಫಿಯರ್ ಮಾಡಲ್ಲ. ಅದರಿಂದ ನನಗೆ ಮತ್ತು ತುಂಬ ಬ್ಯುಸಿ ಡಾಕ್ಟ್ರವರು. ನಾನು ನನ್ನ ಮದುವೆ ಆದಾಗಿಂದನೂ ನಾನು ಮಡ್ರಾಸ್ಗೆ ಹೋಗಿ ವೀಣೆ ಕಲಿತಾ ಇದ್ದೆ. ಸೊ ಅದೆಲ್ಲ ಮಾಡೋಕ್ಕೆ ಆಗಿನ ಕಾಲದಲ್ಲಿ ಐ ಡಿಡ್ ಪಾತ್ ಬ್ರೇಕಿಂಗ್ ವರ್ಕ್. ಆದ್ದರಿಂದ ಅವ್ರು ನಾನ್ ಇಂಟರ್ಫಿಯರಿಂಗ್ಸ್ ಇರೋದ್ರಿಂದನೇ ಇದೆಲ್ಲ ಮಾಡೋಕ್ಕಾಯ್ತು ನನಗೆ. ಅದೊಂದು ರೀತಿ ಸಪೋರ್ಟ್ ಅಂತಲೇ ಹೇಳ್ಬೋದು, ಬಿಗ್ ಸಪೋರ್ಟ್. ಯಾಕೆಂದರೆ ಎಲ್ಲ ವಿಷಯಕ್ಕೂ ನೀನು ಯಾಕೆ ಇಲ್ಲಿ ಹೋಗ್ತೀಯಾ, ಯಾಕೆ ಇಷ್ಟೊತ್ತಿಗೆ ಬರ್ತೀಯಾ, ಇಷ್ಟೊತ್ತು ಯಾಕೆ ವೀಣೆ ನುಡಿಸ್ತೀಯಾ ಅಂದಿದ್ರೆ ಪ್ರಾಬಬ್ಲಿ ಇಟ್ ವುಡ್ ಹ್ಯಾವ್ ಬೀನ್ ಡಿಫಿಕಲ್ಟ್. ಸೊ ಫ್ಯಾಮಿಲಿ ಕಮಿಟ್ಮೆಂಟ್ಸಿಗೆ ಸ್ವಲ್ಪ ಅಲ್ಲಿ ತುಂಬ ಅನುಕೂಲ ಆಯಿತು. ಅವರ ಹಾಗೆ ಮತ್ತು ತುಂಬ ಡಿಮಾಂಡಿಂಗ್ ಪೀಪಲ್ ಇದ್ದರೂ ಕಷ್ಟ ಅಲ್ವಾ. ನಾನು ನೋಡಿದ್ದೀನಿ ಅನೇಕ ನನ್ನ ಸ್ನೇಹಿತರಿಗೆ ತುಂಬ ಡಿಮಾಂಡಿಂಗ್ ಹಸ್ಬೆಂಡ್ಸ್ ಇದ್ದರೆ, ಅಂದರೆ ನಾನು ಬಂದಾಗ ನಂಗೆ ಊಟ ಬಡಿಸ್ಬೇಕು, ಇಲ್ಲ ನನ್ನ ಜೊತೆ ಮನೇಲಿರಬೇಕು, ಆ ಥರ ಕಮಿಟ್ಮೆಂಟ್ ಎಲ್ಲ ನಂಗೆ ಯಾವತ್ತೂ ಯಾರೂ ಏನೂ ಹೇಳೇ ಇಲ್ಲ. ಸೊ ಅದರಿಂದ ನನಗೆ ಅದು ತುಂಬ ಅನುಕೂಲ ಆಯಿತು. 100% ಸಪೋರ್ಟ್ ಅಂತ. ಓ ಎಸ್, ಡೆಫಿನೆಟ್ಲಿ. ಸೊ ನಿಮ್ಮಲ್ಲಿ ಅವ್ರಿಗೆ ಏನು ಇಷ್ಟ, ತುಂಬ ಇಷ್ಟ ಆಗಿರೋದು ಅಂದರೆ ಸುಮಾರು ಈ ಥರ ಗುಣ ಇರ್ಬೋದು, ಅಥವಾ ನಿನ್ನ ವೀಣಾ ವಾದನ ಇರ್ಬೋದು, ಏನು ಇಷ್ಟ ಆಗುತ್ತೆ? ನಾನು ಹೀಗೆ ಹೇಳ್ಬೇಕು, ಅವ್ರನ್ನೇ ನೀವು ಕೇಳಬೇಕು. ಯಾವತ್ತಾರು ಹೇಳೇ ಹೇಳ್ತಾರೆ 34 ಇಯರ್ಸ್ ನಿಮ್ಮ ಒಂದು ದಾಂಪತ್ಯ. ಪ್ರಾಬಬ್ಲಿ ಗೊತ್ತಿಲ್ಲಪ್ಪ ನನಗೆ. he might like my hard working nature. I'm very hard working and also I can multitask very well. Multitask ಅಂದರೆ ಅಷ್ಟು ಮಲ್ಟಿಟಾಸ್ಕ್ ಮಾಡೋಕ್ಕೆ ನನ್ನ ಕೈನಲ್ಲಿ ಕೇಪಬಿಲಿಟಿ ಇದೆ. ಸೊ ಪ್ರಾಬಬ್ಲಿ ಬಿಸಿ ಇರ್ತೀರಾ, ಏನಾದ್ರು ವರ್ಕ್ ಮಾಡ್ತಿರ್ತಾರೆ? ಯಾಕೆ ನನ್ನ ತಾಯಿಯಾಗಿ ಕೆಲಸ ಮಾಡಬೇಕು, ಮನೆ ನೋಡ್ಕೊಳ್ಬೇಕು. ಎಷ್ಟು ಜನ ಮನೆಯಲ್ಲಿ ನೋಡ್ಕೊಳಕ್ಕಿದ್ರೂ ನನ್ನ ಸೂಪರ್ವಿಷನ್ ಇರಬೇಕು. ಮತ್ತು ನಾನು ಕಲ್ಚರಲಿ ವೆರಿ ಆ್ಯಕ್ಟಿವ್. ಆರ್ಟ್ಸ್ ಫೀಲ್ಡಲ್ಲಿ ನಾನು ಸಂಗೀತ ನಾಟಕ ಅಕಾಡೆಮಿ ಮೆಂಬರ್ ಆಗಿದ್ದೀನಿ, ಸೆಂಟ್ರಲ್ ಸಂಗೀತ ನಾಟಕ ಅಕಾಡೆಮಿ ಮೆಂಬರ್ ಆಗಿದ್ದೀನಿ. ಮತ್ತು ಚೌಡಯ್ಯ ಮೆಮೋರಿಯಲ್ ಹಾಲ್ಗೆ ಕಳೆದ ವರ್ಷದವರೆಗೂ ನಾನು ಪ್ರೆಸಿಡೆಂಟ್ ಆಗಿದ್ದೆ. ಸೊ ಅನೇಕ ಥರದ ಚಟುವಟಿಕೆಗಳು ನನಗಿದೆ. ಆಮೇಲೆ ನಾವು ಬೆಂಗಳೂರು ಜವಾಬ್ದಾರಿ ತುಂಬ ಜಾಸ್ತಿ ಇದೆ. ಮತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಕಲಾ ಮಹೋತ್ಸವ ನಡೆಸ್ತೀನಿ. ಸೊ ಇಷ್ಟು ಕೆಲಸದ ಮಧ್ಯ ನಾನು ತುಂಬ ಪ್ರಾಕ್ಟೀಸ್ ಮಾಡಬೇಕು. ವೀಣೆ ತುಂಬ ಕಷ್ಟವಾದ ಇನ್ಸ್ಟ್ರೂಮೆಂಟ್. ಯಾವಾಗಲೂ ಪ್ರೊಫೆಷ್ನಲಾಗಿ ನುಡಿಸ್ಬೇಕು ಅಂದರೆ ಕಾನ್ಸ್ಟೆಂಟಾಗಿ ಯು ಶುಡ್ ಬಿ ಅಟ್ ಇಟ್. ಸೊ ಇದೆಲ್ಲ ಮಾಡ್ಕೊಳ್ತಿರುವಾಗ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ನಮ್ಮ ಮನೆಯಲ್ಲಿ ದೇ ಅಪ್ರಿಷಿಯೇಟ್ ಮೈ ಮಲ್ಟಿ ಟಾಸ್ಕಿಂಗ್ ಎಬಿಲಿಟೀಸ್ ಅಂತ ನಾನು ಅಂದ್ಕೊಂಡಿರೋದು. ಇದು ನನ್ನ ಕಂಪ್ಲೀಟ್ಲಿ ನನ್ನ ಅನಿಸಿಕೆ. ಹಂಗೆ ಅಂದ್ಕೊಳ್ಳೇಬೇಕು. ಓಕೆ, ಯಜಮಾನ್ರು ನೀವು ಯಾವಾಗಾದರೂ ಹಿಂಗೆ ಹೊರಗಡೆ ಹೋಗೋದು ಅಥವಾ ತುಂಬ ಬ್ಯುಸಿ ಇರ್ತೀರಾ ಇಬ್ಬರು, ಅದರಲ್ಲೂ ಕೂಡ ಇಷ್ಟು ವರ್ಷಗಳಲ್ಲಿ ತುಂಬ ಎಲ್ಲಾದರೂ ಹೋಗಿರೋದು ಇರ್ಬೋದು? ತುಂಬ ಹೋಗ್ತೀವಿ ನಾವು. ಪ್ರತಿ ವರ್ಷವೂ ಅನೇಕ ವರ್ಷಗಳಿಂದ ಪ್ರತಿ ವರ್ಷವೂ ಒಂದು ಹಾಲಿಡೇ ತಗೊಳ್ತೀವಿ. ವಿ ಗೋ ಅಬ್ರಾಡ್. ವಿ ಹ್ಯಾವ್ ಟೂರ್ಡ್ ಯುರೋಪ್, ವಿ ಹ್ಯಾವ್ ಗಾನ್ ಟು ನೈಜೀರಿಯಾ, ವಿ ಹ್ಯಾವ್ ಗಾನ್ ಟು ಈಜಿಪ್ಟ್, ಮೆನಿ ಕಂಟ್ರೀಸ್ ವಿ ಹ್ಯಾವ್ ಗಾನ್. ಇಂಗ್ಲೆಂಡ್ಗೆ ಹೋಗಿದ್ದೀವಿ. ಎಲ್ಲ ಹೋಗ್ತಾನೆ ಇರ್ತೀವಿ, ಪ್ರತಿ ವರ್ಷವೂ ಹೋಗ್ತೀವಿ. ಒಂದು ಆ ಸಮಯದಲ್ಲೇ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ, ಹಾಗೂ ನೋಡ್ಬೋದು. ಆಮೇಲೆ ಡಾಕ್ಟ್ರಿಗೆ ಅನೇಕ ಕಾನ್ಫರೆನ್ಸಸ್ ಎಲ್ಲ ಅಟೆಂಡ್ ಮಾಡ್ತಾರವರು. ಆವಾಗೆಲ್ಲ ನಾನು ಎಷ್ಟೋ ಸತಿ ಹೋಗಿದ್ದೀನಿ. ನಾನು ಇನ್ನೆಲ್ಲರೂ ಇರ್ತೀನಿ, ಹೋಗಿ ಕಾನ್ಫರೆನ್ಸ್ಗೆಲ್ಲ ಕಾನ್ಫರೆನ್ಸ್ ಅಟೆಂಡ್ ಮಾಡೋಕ್ಕಿಂತ ಹೆಚ್ಚು ಜನ ಫ್ರೆಂಡ್ಸ್ನ ನೋಡ್ಬೋದು, ಜೊತೆಯಲ್ಲಿರ್ಬೋದು ಅಂತ ಓಡಾಡ್ತೀವಿ, ತುಂಬ ಹೋಗ್ತಾ ಇರ್ತೀವಿ. ಓಕೆ, ಯಾವಾಗಾದರೂ ನೀವು ತುಂಬಾ ನೆನಪಿಸ್ಕೊಳ್ಳುವಂಥದ್ದು, ನೀವು ಜೊತೆಗೆ ಹೋಗಿರ್ಬೋದು ಅಂಥದ್ದು ಇರ್ಬೋದು, ಪ್ಲೇಸ್ ಇರ್ಬೋದು, ಅಥವಾ ತುಂಬ ಇಷ್ಟ ಆಗಿರುವಂಥ ಪ್ಲೇಸ್ ಯಾವುದು? ಯುರೋಪ್. ನಾವು ಯುರೋಪ್ ಟೂರ್ ಮಾಡಿದಾಗ ನಮಗೆ ತುಂಬ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ನಾವು ಅಂದ್ಕೊಳ್ತಾ ಇದ್ದೀವಿ ವಾಪಸ್ ಹೋಗಬೇಕು ಯುರೋಪ್ಗೆ ಅಂತ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ನಾನು ಹಿಸ್ಟ್ರಿ ಸ್ಟೂಡೆಂಟ್ ಬೇರೆ. ನನಗೆ ಯುರೋಪ್ ನಂಗೆ ತುಂಬ ಇಷ್ಟವಾಗಿದ್ದ ಜಾಗದಲ್ಲಿ ಒಂದು ಯುರೋಪು. ಪ್ರಾಬ್ಲಿ ಸುದಿ ಅವ್ರಿಗೆ ಇಷ್ಟ ಆಗಿರೋದು ನಾವು ಇದಕ್ಕೆ ಕೀನ್ಯಾ ಟೂರ್ಗೆ ಹೋದಾಗ ಇಷ್ಟ ಆಗಿರಬೇಕು ಅವ್ರಿಗೆ. ಯಾಕಂದರೆ ಅವ್ರಿಗೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಎಲ್ಲ ತುಂಬ ಇಷ್ಟ. ತುಂಬ ಚೆನ್ನಾಗಿದೆ ವೈಲ್ಡ್ ಲೈಫ್ ಎಲ್ಲ ಅಲ್ಲಿ. ಅದು ಅವ್ರಿಗೆ ಇಷ್ಟ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನೀವು ಹೇಳಿದ್ರಿ ಎಷ್ಟೇ ನಾನು ಬ್ಯುಸಿ ಇದ್ದರೂ ಕೂಡ ಕೆಲವು ನನ್ನ ರೆಸ್ಪಾನ್ಸಿಬಿಲಿಟೀಸ್ ಇದ್ದಾವೆ, ಅದನ್ನು ನಾನು ಫುಲ್ಫಿಲ್ ಮಾಡಬೇಕು, ವೈಫ್ ಆಗಿ, ಮದರ್ ಆಗಿ ಅಂತ.
ಸೊ ಹೆಂಡತಿಯಾಗಿ ತಾಯಿಯಾಗಿ ಕೂಡ ನೀವು ಮಾಡಬೇಕಾದ್ರೆ ಅಡುಗೆ ಕೂಡ ಕೆಲವು ಸರಿ ನೀವು ಆದರೆ ಮಾಡಲೇಬೇಕಾಗತ್ತೆ. ನಿಮ್ಮ ಇಷ್ಟದ ಇರ್ಬೋದು, ಅವ್ರ ಇಷ್ಟದ ಇರ್ಬೋದು. ಸೊ ನೀವು ಮಾಡೋ ಅಡುಗೆಯಲ್ಲಿ ಅವ್ರಿಗೆ ಯಾವ್ದು ಇಷ್ಟ ತುಂಬ? ನಾನು ಹೆಚ್ಚಾಗಿ ಅಡುಗೆ ಮಾಡಲ್ಲ, ಐ ಮಸ್ಟ್ ಕನ್ಫೆಸ್. ನನಗೆ ಯಾವಾಗ್ಲೂ, ಯಾಕೆಂದರೆ ನಾನು ತುಂಬ ಓಡಾಡ್ತೀನಿ. ನಾನು ಊರಲ್ಲಿ ಇರೋದು ತುಂಬ ಕಡಿಮೆ, ತುಂಬ ಊರಿಂದ ಹೊರಗಡೆ ಪ್ರೋಗ್ರಾಮ್ಗಳಿಗೆ ತುಂಬ ಓಡಾಡ್ತೀನಿ. ಅದರಿಂದ ಹೆಚ್ಚಾಗಿ ನಾನು ಅಡುಗೆ ಮಾಡಲ್ಲ. ನನಗೆ ಯಾವ ಥರ ಇಷ್ಟ ಆದಾಗ, ನಂಗೆ ಚೆನ್ನಾಗಿ ಅಡುಗೆ ಮಾಡೋಕ್ಕೆಲ್ಲ ಬರುತ್ತೆ, ಯಾವ ಥರ ಇಷ್ಟ ಆದಾಗ ನಾನು ಮಾಡ್ತೀನಿ. ಅವ್ರಿಗೆ ಯಾವ್ದು ಇಷ್ಟ ನೀವು ಮಾಡೋದು? ಅವ್ರಿಗೆ ಯಾವುದು ಇಷ್ಟ ಅಂತ ಇಲ್ಲ, ನಾನು ಅಡುಗೆ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ನನಗೆಲ್ಲ. ನಾ ಮಾಡೋ ಪಾಯಸ ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ತುಂಬ ಇಷ್ಟ. ನನಗೆ ನಮ್ಮ ಮನೆಯಲ್ಲಿ ಯಾವಾಗಲೂ ತುಂಬ ಬರೋರು ಹೋಗೋರು ಫ್ರೆಂಡ್ಸು ಎಲ್ಲ ತುಂಬ ಜಾಸ್ತಿ. ಅವ್ರು ಯಾವಾಗಲೂ ಹೇಳ್ತಾರೆ ನನಗೆ ಪಾಯಸ ಮಾಡಬೇಕು ಅಂದರೆ ಸುಮ್ಮನೆ ಹತ್ರ ಮಾಡಿಸಿ ಅಂತ. ಸೊ ಎಲ್ಲ ನಾನು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ. ಬಟ್ ನನಗೆ ಹೆಚ್ಚಾಗಿ ನನಗೆ ಯಾವಾಗಲೂ ಹೆಲ್ಪ್ ಇರುತ್ತೆ ಮನೆಯಲ್ಲಿ, ಯಾರಾದರೂ ಬೇರೆಯವರೇ ಮಾಡೋದು ಹೆಚ್ಚು. ಸೊ ಮಕ್ಕಳು ಆದಮೇಲೆ ಇರ್ಬೋದು ನೀವು, ಬಿಕಾಸ್ ಈ ವೀಣಾ ಇದರಲ್ಲಿ ತುಂಬಾ ಬ್ಯುಸಿ ಇರ್ತೀರಿ, ತುಂಬಾ ಪರ್ಫಾರ್ಮೆನ್ಸ್ ಎಲ್ಲ ಇರ್ತಿತ್ತು, ಬೇರೆ ಕಡೆ ಎಲ್ಲ ಕಚೇರಿಗಳೆಲ್ಲ ಇರ್ತಿತ್ತು. ಮಕ್ಕಳಿಗೆ ನೀವು ಹೇಳಿದ್ರೆ ಅಮ್ಮ ಎಲ್ಲ ಹೆಲ್ಪ್ ಮಾಡ್ತಿದ್ರು ಅಂತ, ಬಟ್ ಹಸ್ಬೆಂಡ್ದು ಕೂಡ ಅದ್ರ ಸ್ವಲ್ಪ ಕೆಲಸ ಮಾಡಿದ್ದಾರೆ. ಎಲ್ಲರೂ ಮಾಡದೇ ಇದ್ದರೆ, ಒಂದು ಕಲಾವಿದರು ಮುಂದೆ ಬರಬೇಕಾದ್ರೆ ಮನೆಯವರು ಎಲ್ಲರೂ ಹಿಂದೆ ಸಹಾಯ ಮಾಡಲೇಬೇಕು, ಹಾಗೂ ಸ್ಯಾಕ್ರಿಫೈಸ್ ಮಾಡಬೇಕು. ನಾನು ಸ್ಯಾಕ್ರಿಫೈಸ್ ಮಾಡಿರೋದೇ ಕಡಿಮೆ, ಅವ್ರುಗಳೇ ಜಾಸ್ತಿ. ಯಜಮಾನ್ರು ಎಷ್ಟು ಮಟ್ಟಿಗೆ ಇದ್ರಿಗೆ ಸಪೋರ್ಟ್ ಆಗಿದ್ರು? ಮಕ್ಕಳ ಜೊತೆ ಎಲ್ಲರೂ ನಮ್ಮ ತಾಯಿಯವ್ರು ತುಂಬ ದಿನ ನಮ್ಮ ಜೊತೆ ಇದ್ದಿದ್ದರಿಂದ, ಯಾಕೆಂದರೆ ಮನೆಯವ್ರ ಜೊತೆ ಬೆಳೆಸೋದ್ರೆ ಮಕ್ಕಳನ್ನ ಒಂದು ಗಿಲ್ಟ್ ಫೀಲಿಂಗ್ ಕಡಿಮೆ ಇರುತ್ತೆ. ಅದರಿಂದ ನಮ್ಮಮ್ಮ ತುಂಬ, ನಾನೊಬ್ಬಳೇ ಮಗಳು ನಮ್ಮಮ್ಮಗೆ, ನಂಗೆ ಒಬ್ಬನೇ ಅಣ್ಣ ಇರೋದು. ಸೊ ಅವ್ರು ತುಂಬ ಹೆಲ್ಪ್ ಮಾಡಿದರು. ಮತ್ತು ನಾವಿಬ್ಬರು ನೋಡ್ಕೊಂಡಿದ್ದೀವಿ ನಮ್ಮ ಮಕ್ಕಳ ಜೊತೆಯಲ್ಲಿ. ಅವರು ಈಸ್ ಆಲ್ಸೋ ವೆರಿ ಕ್ಲೋಸ್ ಟು ದ ಡಾಟರ್ಸ್. ಯಾವಾಗಲೂ ಅಪ್ಪನ ಕಂಡ್ರೆ ಹೆಣ್ಣು ಮಕ್ಕಳಿಗೆ ಯಾವಾಗಲೂ ಒಲವು ಜಾಸ್ತಿ ಇರುತ್ತೆ, ಅದು ನಡೆಯುತ್ತೆ ಯಾವಾಗಲೂ, ಹಾಗೇ ಇರುತ್ತೆ. ಓಕೆ ಮೇಡಮ್, ನಿಮ್ಮ ಜೊತೆ ಮಾತಾಡ್ತೀನಿ ವೀಕ್ಷಕರೇ. ಮತ್ತಷ್ಟು ಮಾತಾಡೋಣ. ಸೆಲೆಬ್ರಿಟಿ ಬ್ರೈಡ್ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುಮಾ ಸುಧೀಂದ್ರ. ಚಿಕ್ಕ ಬ್ರೇಕ್ ನಂತರ